ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸಾಕಷ್ಟು ಸಂದರ್ಭದಲ್ಲಿ ನಮ್ಮಲ್ಲಿ ಯಾವ ರೀತಿಯಾಗಿ ಚರ್ಚೆ ನಡೆಯುತ್ತೆ ಅಂದರೆ ಅಭಿವೃದ್ಧಿ ವರ್ಸಸ್ ಹಸಿರು, ಅಭಿವೃದ್ಧಿ ವರ್ಸಸ್ ಕೃಷಿ, ಅಭಿವೃದ್ಧಿ ವರ್ಸಸ್ ಜನರ ಬದುಕು ಅಂತ ಹೇಳಿ. ಅಂದರೆ ತುಂಬ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಆಗಬೇಕು ಅಂತಾದರೆ ಹಸಿರು ನಾಶ ಆಗಬೇಕಾದಂಥ ಪರಿಸ್ಥಿತಿ, ಅಭಿವೃದ್ಧಿ ಆಗಬೇಕು ಅಂತಾದರೆ ಕೃಷಿ ನಾಶವಾಗಬೇಕಾದಂಥ ಪರಿಸ್ಥಿತಿ, ಅಭಿವೃದ್ಧಿ ಆಗಬೇಕು ಅಂತಾದರೆ ಜನರನ್ನ ಒಕ್ಕಲೆಬ್ಬಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ, ಜನರ ಬದುಕನ್ನು ಒಂದು ಹಂತಕ್ಕೆ ನಾಶಗೊಳಿಸುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಆ ಕಾರಣಕ್ಕಾಗಿ ತುಂಬ ಸಂದರ್ಭದಲ್ಲಿ ಅಭಿವೃದ್ಧಿ ವರ್ಸಸ್ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾನೆ ಇರುತ್ತೆ. ಈಗಾಗಲೇ ನೀವು ಬಿಡದಿ ವಿಚಾರವನ್ನು ಗಮನಿಸ್ತಾ ಇದ್ದೀರಿ, ಹಾಗೆ ಆನೇಕಲ್ ವಿಚಾರವನ್ನು ಗಮನಿಸ್ತಾ ಇದ್ದೀರಿ. ಬಿಡದಿಯಲ್ಲಿ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದಾರೆ 9,000 ಎಕರೆಯಲ್ಲಿ. ಇತ್ತ ಆನೇಕಲ್ನಲ್ಲಿ ಹೆಚ್ಚು ಕಡಿಮೆ ಒಂದು 2,500 ಎಕರೆಯಲ್ಲಿ ಸ್ವಿಫ್ಟ್ ಸಿಟಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಲಿ ಎರಡೂ ಕಡೆಗಳಲ್ಲೂ ಕೂಡ ರೈತರು ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಿಮ್ಮ ಅಭಿವೃದ್ಧಿಗಾಗಿ ಹಸಿರು, ಜನರ ಬದುಕು, ಕೃಷಿಯನ್ನ ನಾಶ ಮಾಡಬೇಡಿ ಎನ್ನುವ ರೀತಿಯಲ್ಲಿ. ಈ ಬಿಡದಿ ಟೌನ್ಶಿಪ್ ಅನ್ನು ನಾವು ಬೇರೆ ಅಭಿವೃದ್ಧಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಬಿಡಿ. ತುಂಬಾ ಸಂದರ್ಭದಲ್ಲಿ ಅಭಿವೃದ್ಧಿ ಅನ್ನೋದು ಅನಿವಾರ್ಯ ಆಗಿಬಿಡುತ್ತೆ. ಆದರೆ ಬಿಡದಿ ಟೌನ್ಶಿಪ್ ಅನ್ನೋದು ಅನಿವಾರ್ಯ ಯಾರಿಗೂ ಗೊತ್ತಿಲ್ಲ, ಲಾಭ ಯಾರಿಗೂ ಗೊತ್ತಿಲ್ಲ, ಪಟ್ಟು ಹಿಡಿದು ಕುಳಿತುಕೊಂಡಿರೋದು ಯಾಕೋ ಗೊತ್ತಿಲ್ಲ. ಹೀಗಾಗಿ ಬೇರೆದಕ್ಕೆ ನಾವು ಅದನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಒಟ್ಟಾರೆಯಾಗಿ ಅಲ್ಲೂ ಕೂಡ ಅಷ್ಟೇ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಆಕ್ರೋಶ ಅಂಥದ್ದೆಲ್ಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಇದೀಗ ಮತ್ತೊಮ್ಮೆ ಅಂಥದ್ದೇ ಒಂದು ಪರಿಸ್ಥಿತಿ ಎದುರಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. IPS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್, ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ಸ್ ಲಭ್ಯ. ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ, ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ, ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪ್ರಯಾಣ ಇಂದೇ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ಕಾರಣ ಏನು ಅಂದ್ರೆ ಬೆಂಗಳೂರಿನಲ್ಲಿ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಆಗೋದು ಬಹುತೇಕ ಕನ್ಫರ್ಮ್ ಅಥವಾ ಬಹುತೇಕ ಫಿಕ್ಸ್ ಅಂತ ಕರೆಸಿಕೊಳ್ತಾ ಇದೆ. ಅದಕ್ಕೆ ಬೇಕಾಗಿರುವಂತ ಜಮೀನು ಹೆಚ್ಚು ಕಡಿಮೆ 9,800 ಎಕರೆ ಅಷ್ಟು ಜಾಗವನ್ನ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಳ್ಳಲೇಬೇಕಾಗುತ್ತೆ. ಈಗಾಗಲೇ ಬಿಡದಿ ವಿಚಾರದಲ್ಲಿ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ವಿರೋಧ ವ್ಯಕ್ತವಾಗ್ತದೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ಭೂ ಸ್ವಾಧೀನ ಅಂತ ಬಂದಾಗ ಕಾದು ನೋಡಬೇಕು, ಆ ಭಾಗದ ರೈತರ ಪ್ರತಿಕ್ರಿಯೆ ಹೇಗಿರುತ್ತೆ, ಆ ಭಾಗದಲ್ಲಿ ವಾಸ ಮಾಡ್ತಿರುವಂಥ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಹೇಳಿ. ಈಗಾಗಲೇ ಒಂದಷ್ಟು ಖಾಸಗಿ ಮಾಧ್ಯಮದವರು ಆ ಭಾಗದವ್ರನ್ನ ಮಾತನಾಡಿಸಿದಾಗ ಒಂದಷ್ಟು ಜನ ಈಗಲೇ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ಮುಂದೆ ಅದು ಯಾವ್ಯಾವ ರೂಪವನ್ನು ಪಡಿಬಹುದು ಎನ್ನುವ ರೀತಿಯಲ್ಲಿ. ಹಾಗಾದ್ರೆ ಏನಿದು 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರ ಅನಿವಾರ್ಯತೆ ಏನು, ಎಲ್ಲಾಗ್ತಾ ಇದೆ, ಇದರಿಂದ ಆಗುವಂತಹ ಇಂಪ್ಯಾಕ್ಟ್ ಏನು, ಇದಕ್ಕಿರುವಂಥ ಸವಾಲುಗಳೇನು, ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಯಾಕಂದ್ರೆ ನಾವು ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ. ಈಗ ಏನಾಗುತ್ತೆ ಅಂದ್ರೆ ಈ ಕನಕಪುರ ರೋಡ್, ಮೈಸೂರು ರೋಡ್, ಆಸುಪಾಸ್ ಇದೆಯಲ್ಲ, ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಮುಂದೊಂದು ದಿನ ಕೃಷಿ, ಹಸಿರು ಯಾವುದು ಕೂಡ ಇರುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಾನಾ ಯೋಜನೆಗಳ ಕಾರಣಕ್ಕಾಗಿ ಆ ಭಾಗದಲ್ಲಿ ಭೂಮಿಯ ಬೆಲೆ ಯಾವ ಹಂತಕ್ಕೆ ಏರುತ್ತೆ ಎನ್ನುವಂಥ ಕುತೂಹಲ ಎಲ್ಲವೂ ಕೂಡ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ಸಾಲು ಸಾಲಾಗಲ್ಲಿ ಏನೇನೋ ಯೋಜನೆಗಳು ಬರೋದಕ್ಕೆ ಶುರುವಾಗಿದೆ, ಭೂಮಿಗಂತೂ ಬಂಗಾರದ ಬೆಲೆ ಬರ್ತಾ ಇದೆ. ಓಕೆ, 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಚಾರಕ್ಕೆ ಬರೋಣ. ಬಂಧುಗಳೇ, ನಮ್ಮ ರಾಜ್ಯದಲ್ಲಿ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ. ಒಂದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮತ್ತೊಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇನ್ನು ಬೇರೆ ಬೇರೆ ಜಿಲ್ಲೆ ಅಥವಾ ನಗರಗಳಲ್ಲಿ ಡೊಮೆಸ್ಟಿಕ್ ಏರ್ಪೋರ್ಟ್ಗಳೆಲ್ಲವೂ ಕೂಡ ಇದ್ದೇ ಇದ್ದಾವೆ. ಬೆಂಗಳೂರಿನಲ್ಲಿ ಏನಾಗಿದೆ ಅಂದ್ರೆ ಈಗ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಈ ಕ್ಷಣಕ್ಕೆ ಬೇಕಾ ಅಂದ್ರೆ ಇವತ್ತು ಅಥವಾ ಇನ್ನೊಂದು 2 ವರ್ಷಕ್ಕೆ ಬೇಕಾಗದೇ ಇರಬಹುದು, ಆದ್ರೆ ಇನ್ನೊಂದು 5 ಅಥವಾ 10 ವರ್ಷ ಅಂತ ಬಂದಾಗ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಬೆಂಗಳೂರು ಬೆಳೀತಿರುವಂತ ಪರಿಯನ್ನ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಜೊತೆಗೆ ಏನಾಗಿದೆ ಅಂದ್ರೆ ಈಗ ಇರುವಂತಹ ಏರ್ಪೋರ್ಟ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದೇವನಹಳ್ಳಿ ಭಾಗದಲ್ಲಿ ಇದೆ. ನಗರದ ಒಂದಷ್ಟು ಜನರಿಗೆ ಹೇಗಾಗಿದೆ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದ್ರೆ 2 ಗಂಟೆ 3 ಗಂಟೆ ಟೈಮ್ ತೆಗೆದುಕೊಳ್ಳುತ್ತೆ. ಹೀಗಾಗಿ ಇಲ್ಲಿಂದ ಅಲ್ಲಿಗೆ ಹೋಗದೆ ಒಂದು ಹರಸಾಹಸ ಎನ್ನುವಂಥ ಪರಿಸ್ಥಿತಿ ಇದೆ. ಈ ಕಾರಣಕ್ಕಾಗಿ ಬೆಂಗಳೂರು ಬೆಳೀತಿರುವಂಥ ಪರಿ ನೋಡಿದಾಗ, ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ಗಮನಿಸಿದಾಗ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಅನಿವಾರ್ಯತೆ ಇದೆ ಅಂತ ಈ ಕ್ಷಣಕ್ಕಂತೂ ಅನಿಸ್ತಾ ಇದೆ. ಅದಕ್ಕೊಂದಷ್ಟು ಸಿದ್ಧತೆ, ತಯಾರಿ ಎಲ್ಲವನ್ನೂ ಕೂಡ ಮಾಡಿಕೊಳ್ಳಲೇಬೇಕಾಗಿದೆ. ಮುಂಚೆ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಆಗಿತ್ತಿಲ್ಲೋ, ತುಮಕೂರಿನಲ್ಲಾಗುತ್ತಂತೆ, ಆನೇಕಲ್ನಲ್ಲಾಗುತ್ತಂತೆ, ನೆಲಮಂಗಲದಲ್ಲಾಗುತ್ತಂತೆ, ಅಲ್ಲಿ ಇಲ್ಲಿ ಎನ್ನುವಂಥ ರೀತಿಯಲ್ಲಿ ಅಂತಿಮವಾಗಿ ಇದೀಗ DK ಶಿವಕುಮಾರ್ ಅವರೇ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅಂತ ಹೇಳಿ.
ಜೊತೆಗೆ ಒಂದಷ್ಟು ಸ್ಥಳವನ್ನ ಕೂಡ ನಿಗದಿ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಭೆಯನ್ನ ನಡೆಸಿದ್ರು. ಸಭೆಯ ಬಳಿಕ ಅವರೇ ಕ್ಲಾರಿಟಿಯನ್ನ ಕೊಟ್ಟರು, ಹೆಚ್ಚು ಕಡಿಮೆ ಬೆಂಗಳೂರು ದಕ್ಷಿಣದಲ್ಲೇ ಆಗುತ್ತೆ ಎನ್ನುವಂತ ರೀತಿಯಲ್ಲಿ. ಈಗ ಎಲ್ಲೆಲ್ಲಿ ಜಾಗವನ್ನು ನಿಗದಿ ಮಾಡಲಾಗಿದೆ, ಅದು ಯಾವ ರೀತಿಯಾದಂತಹ ಸ್ಥಳ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗ ಕನಕಪುರ ರಸ್ತೆ, ಡಿ ಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರ ಆಗಿರುವಂತ ಕನಕಪುರಕ್ಕೆ ಹೆಚ್ಚು ಕಡಿಮೆ ಒಂದು 25ರಿಂದ 30 ಕಿಲೋಮೀಟರ್ ಆಗಬಹುದೇನೋ ಈಗ ಗುರುತಿಸಿರುವಂತ ಜಾಗ. ಎಲ್ಲಿ? ಕನಕಪುರ ರಸ್ತೆಯಲ್ಲಿ ಇರುವಂತ ಕೆ ಚೂಡಹಳ್ಳಿ ಅಥವಾ ಕೆರೆ ಚೂಡಹಳ್ಳಿ ಅಂತ ಹೇಳಿ ಕರೀತಾರೆ, ಕೆರೆ ಚೂಡನಹಳ್ಳಿ ಅಂತ ಹೇಳಿ. ಅಲ್ಲಿ 4655 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಇನ್ನು ಬನ್ನರಘಟ್ಟ ಸಮೀಪದಲ್ಲಿ ಸೋಮನಹಳ್ಳಿ ಅಂತೇಳಿ ಅಲ್ಲಿ 4316 ಎಕರೆಯನ್ನು ಗುರುತಿಸಲಾಗಿದೆ. ಇನ್ನೊಂದು ಜಾಗ ಆಪ್ಷನಲ್ ಎನ್ನುವ ರೀತಿಯಲ್ಲಿದೆ. ನೆಲಮಂಗಲ ಕುಣಿಗಲ್ ರಸ್ತೆ ಮಧ್ಯದಲ್ಲಿ 4695 ಎಕರೆ ಅಂತೆ. ಅದರ ಬಹುತೇಕ ಈ ಚೂಡನಹಳ್ಳಿ ಸೋಮನಹಳ್ಳಿ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆಯಲ್ಲ, ಅದು ಹೆಚ್ಚು ಕಡಿಮೆ 4500 ಎಕರೆಯಲ್ಲಿ ಇರೋದು. ಆದ್ರೆ ಈಗ ಇವರು ಮಾಡಕ್ ಹೊರಟಿರೋದು ಅದ 2ರಷ್ಟು ದೊಡ್ಡದಾಗಿರುವಂತ ವಿಮಾನ ನಿಲ್ದಾಣ. ಹೆಚ್ಚು ಕಡಿಮೆ 9800 ಎಕರೆ ಬೇಕು. ಕೇವಲ ಒಂದು ಭಾಗ ಅಂದ್ರೆ ಸಾಧ್ಯ ಆಗೋದಿಲ್ಲ. ಈ ಕಾರಣಕ್ಕಾಗಿ ಚೂಡನಹಳ್ಳಿ ಪ್ಲಸ್ ಸೋಮನಹಳ್ಳಿ ಎರಡು ಕೂಡ ಹೆಚ್ಚು ಕಡಿಮೆ ಆಸುಪಾಸಿನಲ್ಲಿ ಬರುತ್ತೆ. ಆ ಭಾಗದ ಎಲ್ಲ ಗ್ರಾಮಗಳನ್ನು ಕೂಡ ಒಳಗೊಂಡು ಇದೀಗ ವಿಮಾನ ನಿಲ್ದಾಣವನ್ನ ಮಾಡೋದಿಕ್ಕೆ ಹೊರಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅದಕ್ಕೊಂದಷ್ಟು ಷರತ್ತನ್ನ ವಿಧಿಸಿದ್ದಾರೆ. ಏನಂತ? ಮೊದಲ ಷರತ್ತನ್ನು ನೋಡಿದರೆ ಗ್ರಾಮಗಳ ಸ್ಥಳಾಂತರವನ್ನ ಮಾಡಬಾರದು, ಅಂತ ಪ್ಲೇಸ್ ಅನ್ನ ಗುರುತಿಸಿ ಎನ್ನುವ ರೀತಿಯಲ್ಲಿ. ಕಡಿಮೆ ಬೆಲೆಗೆ ನಮಗೆ ಭೂಮಿ ಸಿಗಬೇಕು, ಸರ್ಕಾರಕ್ಕೂ ಹೆಚ್ಚು ಹೊರೆ ಆಗಬಾರದು ಎನ್ನುವ ರೀತಿಯಲ್ಲಿ. ತಾಂತ್ರಿಕವಾಗಿ ಸೂಕ್ತ ಆಗಿರಬೇಕು, ರನ್ವೇ ನಿರ್ಮಾಣ ಮಾಡುವ ರೀತಿಯಲ್ಲಿ, ಹೆಚ್ಚು ಬೆಟ್ಟಗುಡ್ಡಗಳು ಇರದ ರೀತಿಯಲ್ಲಿ, ಸಮತಟ್ಟಾದಂಥ ಜಾಗ ಎನ್ನುವಂಥ ರೀತಿಯಲ್ಲಿ ಎಲ್ಲ ಷರತ್ತುಗಳನ್ನು ಕೂಡ ವಿಧಿಸಿದ್ದಾರಂತೆ. ಈಗ ಹಾಗಾದ್ರೆ ಆ ಜಾಗದಲ್ಲಿ ಎದುರಾಗುವಂಥ ಸವಾಲುಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ, ಒಂದು ಸವಾಲು ಸಹಜವಾಗಿ ಭೂ ಸ್ವಾಧೀನ. ಅಲ್ಲೂ ಕೂಡ ಸಾಕಷ್ಟು ಹಸಿರಿದೆ. ಆ ಭಾಗದಲ್ಲೂ ಕೂಡ ಸಾಕಷ್ಟು ರೈತರಿದ್ದಾರೆ, ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅವರು ಸಹಜವಾಗಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಎಷ್ಟು ವರ್ಷಗಳಿಂದ ನಾವು ಬದುಕನ್ನ ಕಟ್ಕೊಂಡು ಬಂದಿದ್ದೇವೆ, ಈಗ ನಮ್ಮನ್ನ ಒಕ್ಕಲೆಬ್ಬಿಸಿದ್ರೆ, ಅಂದ್ರೆ ಬೇರೆ ಯೋಜನೆಗಳಾದ್ರೂ ಒಕ್ಕಲೆಬ್ಬಿಸುವ ಅವಶ್ಯಕತೆ ಇರೋದಿಲ್ಲ, ವಿಮಾನ ನಿಲ್ದಾಣ ಅಂದ್ರೆ ಒಕ್ಕಲೆಬ್ಬಿಸಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹೀಗಾಗಿ ನಮ್ಮನ್ನು ಒಕ್ಕಲೆಬ್ಬಿಸಿದ್ರೆ ನಾವು ಏನ್ ಮಾಡಬೇಕು, ನಮ್ಮ ಭವಿಷ್ಯ ಏನು, ಈ ರೀತಿಯಲ್ಲಿ ಅವರೆಲ್ಲರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಮತ್ತೊಂದು ವಿಚಾರ ಅಂದ್ರೆ, ಇಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಹತ್ರ ಬರುತ್ತೆ, ಎಲಿಫೆಂಟ್ ಕಾರಿಡಾರ್ ಇದೆ. ಹೀಗಾಗಿ ಅಂತ ಒಂದಷ್ಟು ಸವಾಲುಗಳೆಲ್ಲವೂ ಕೂಡ ಎದುರಾಗುತ್ತೆ. ಆ ಕಾರಣಕ್ಕಾಗಿ ಇದೀಗ ಏನ್ ಮಾಡಿದ್ದಾರೆ ಅಂದ್ರೆ, ಸಿಂಗಾಪುರ ಮೂಲದ ಒಂದು ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ. ಯಾವುದು? ಫಿಸಿಬಿಲಿಟಿ ರಿಪೋರ್ಟ್ ಅಥವಾ ಸಾಧ್ಯತಾ ವರದಿ ಅಂತ ಕರಿತೀವಿ, ಅದನ್ನ ತಯಾರು ಮಾಡಿ ಅಂತ ಹೇಳಿ. ಆ ವರದಿ ಏನ್ ಮಾಡುತ್ತೆ ಅಂದ್ರೆ, ಅಲ್ಲಿ ಏನಾದ್ರೂ ಕಾನೂನು ರೀತಿಯಲ್ಲಿ ಸಮಸ್ಯೆ ಆಗುತ್ತಾ, ಅದೇನಾದ್ರೂ ಗ್ರೀನ್ ಝೋನ್ ವ್ಯಾಪ್ತಿಗೆ ಬರುತ್ತಾ, ಅಲ್ಲಿ ರನ್ವೇ ನಿರ್ಮಾಣವನ್ನ ಮಾಡಬಹುದಾ, ಅಥವಾ ಅಲ್ಲಿ ಆರಾಮಾಗಿ ವಿಮಾನ ನಿಲ್ದಾಣವನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ, ಬೆಟ್ಟಗುಡ್ಡ ಪ್ರದೇಶ, ಅದೆಲ್ಲದಕ್ಕೆ ಸಂಬಂಧಪಟ್ಟ ಒಂದು ವರದಿಯನ್ನು ಕೊಡುತ್ತೆ. ಹೆಚ್ಚು ಕಡಿಮೆ ಸೆಪ್ಟೆಂಬರ್ ತಿಂಗಳಲ್ಲಿ ಆ ವರದಿ ಸಿಗುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ, ಕೇಂದ್ರ ನಾಗರಿಕ ವಿಮಾನ ಸಚಿವಾಲಯಕ್ಕೆ ಆ ವರದಿಯನ್ನು ಕೊಡುತ್ತೆ. ಅಲ್ಲೇನಾದ್ರೂ ಅದು ಒಪ್ಪಿಗೆ ಪಡೀತು ಅಂತಾದ್ರೆ 2ನೇ ವಿಮಾನ ನಿಲ್ದಾಣದ ಕೆಲಸ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಶುರುವಾಗುತ್ತೆ. ಆದ್ರೆ ಈಗ ರಾಜ್ಯ ಸರ್ಕಾರಕ್ಕೆ ಇರುವಂತಹ ಬಹುದೊಡ್ಡ ಸವಾಲು ಅಂದ್ರೆ ಅದು ಭೂ ಸ್ವಾಧೀನ. ಅದ್ರ ಜೊತೆಗೆ ಇನ್ನೊಂದು ಸವಾಲಿದೆ. ಹಿಂದೆ ಏನಾಗಿತ್ತು ಅಂದ್ರೆ, ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗುವಂತ ಸಂದರ್ಭದಲ್ಲಿ ನಿರ್ವಹಣೆ ಮಾಡುವಂತ BIAL ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು. ಏನಂದ್ರೆ, ಈ ವಿಮಾನ ನಿಲ್ದಾಣದ 150 ಕಿಲೋಮೀಟರ್ ಒಳಗಡೆ ಯಾವುದೇ ವಿಮಾನ ನಿಲ್ದಾಣ ಆಗಬಾರದು. ಈ ಹೆಚ್ಚು ಕಡಿಮೆ ಒಂದು 25 ವರ್ಷದವರೆಗೆ, ಅಂದ್ರೆ 2033ರವರೆಗೆ ಅಂತ ಹೇಳಿತ್ತು. ಅಂದ್ರೆ ಅವ್ರಿಗೆ ನಷ್ಟ ಆಗುತ್ತೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಅದೊಂದು ತೊಡಕಿದೆ. ಆದ್ರೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಅದಕ್ಕೇನಾದ್ರೂ ವಿನಾಯಿತಿ ಕೊಡ್ತು ಅಂತಾದ್ರೆ ಅದು ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ. ಆದ್ರೆ ಈಗ ಸಮಸ್ಯೆ ಆಗುವುದೇ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟ ಹಾಗೆ. ರಾಜ್ಯ ಸರ್ಕಾರ ಇಲ್ಲೂ ಏನಾದ್ರೂ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸಿದ್ರೆ, ನಾವು ಹೇಳಿದ್ದು ಕೇಳಬೇಕು ಎನ್ನುವಂತ ಮನಸ್ಥಿತಿಗೆ ಬಂತು ಅಂತ ರಾಜ್ಯ ಸರ್ಕಾರ, ಆಗ ಜನ ಮತ್ತೊಮ್ಮೆ ರೊಚ್ಚಿಗೇಳುವಂತ ಸಾಧ್ಯತೆ ಇದೆ. ಹೌದು, ಏರ್ಪೋರ್ಟ್ ಅನಿವಾರ್ಯ, ಜಾಗವನ್ನ ವಶಕ್ಕೆ ತೆಗೆದುಕೊಳ್ಳೋದು ಕೂಡ ಅನಿವಾರ್ಯ. ಆದ್ರೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತಾಯಿಯ ರೀತಿಯಾದಂಥ ಮಮತೆಯನ್ನ ಆ ಭಾಗದ ಜನರಿಗೆ ತೋರಿಸಬೇಕು. ಏರ್ಪೋರ್ಟ್ನ ಅನಿವಾರ್ಯತೆ ಏನು, ನಿಮಗೆ ಎಷ್ಟು ಹಣವನ್ನು ಕೊಡ್ತೀವಿ, ನಿಮ್ಮ ಭವಿಷ್ಯ ಏನು, ಯಾವ ಕಾರಣಕ್ಕಾಗಿ ವಶಕ್ಕೆ ತೆಗೆದುಕೊಳ್ತಾ ಇದ್ದೀವಿ, ನೀವು ಭೂಮಿಯನ್ನು ಕೊಡೋದಕ್ಕೆ ರೆಡಿ ಇದ್ದೀರಾ, ಈ ರೀತಿಯಾಗಿ ನೀಟಾಗಿ ಅವರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ನೀಟಾಗಿ ಅವರನ್ನ ಕನ್ವಿನ್ಸ್ ಮಾಡ್ತು ಅಂತಂದ್ರೆ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ. ಇಲ್ಲಿ ಬಿಡದಿಲ್ ಮಾಡ್ಬಿಟ್ರಲ್ಲ, ಹೇಳಿಲ್ಲ ಕೇಳಲಿಲ್ಲ, ಇಲ್ಲ ನಮಗೆ ಜಾಗ ಬೇಕೇ ಬೇಕು, ಕೊಡ್ಲಿಲ್ಲ ಅಂದ್ರೆ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಹೇಳಿ ಹೊರಟ್ರು ಅಂತ ಆದ್ರೆ ಮತ್ತೊಮ್ಮೆ ರೈತರು ರೊಚ್ಚಿಗೇಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಇಲ್ಲಿ ರಾಜ್ಯ ಸರ್ಕಾರ ತನ್ನ ಸಂಯಮವನ್ನು ತೋರಿಸಲೇಬೇಕಾಗತ್ತೆ. ಇನ್ನೊಂದು ವಿಚಾರ ಅಂದ್ರೆ, ಭೂಮಿಗೆ ಬಂಗಾರದ ಬೆಲೆ. ಕನಕಪುರದ ಸುತ್ತಮುತ್ತ ಅಥವಾ ಮೈಸೂರು ರೋಡಿನ ಆ ವ್ಯಾಪ್ತಿಯಲ್ಲಿ ಅಥವಾ ಬಿಡದಿ, ಈ ಆನೆಕಲ್, ಆ ಸುತ್ತಮುತ್ತ ಪ್ರದೇಶಗಳಲ್ಲಿ ವಿಪರೀತವಾದಂಥ ಅಭಿವೃದ್ಧಿ ಅದು ಇದು ಎಲ್ಲವೂ ಕೂಡ ಶುರುವಾಗುತ್ತೆ. ಏರ್ಪೋರ್ಟ್ ಬರ್ತಿದೆ ಅಂತಂದ್ರೆ ಬೇಕಾದಷ್ಟು ಹೋಟೆಲ್ಲು ಅದು ಇದು ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ. ಭೂಮಿಗಂತೂ ಅಲ್ಲಿ ಬಂಗಾರದ ಬೆಲೆ ಬಂದು
ಕೃಷಿ, ಹಸಿರು ಯಾವುದು ಕೂಡ ಆ ಭಾಗದಲ್ಲಿ ಉಳಿಯೋದಿಲ್ಲ ಅನ್ನೋದಂತೂ ಕನ್ಫರ್ಮ್. ಇನ್ನು ಅಭಿವೃದ್ಧಿ ಅನಿವಾರ್ಯ ಆಗತ್ತೆ, ಆದರೆ ಇನ್ನೊಂದು ಕಡೆಯಿಂದ ನೋಡಿದಾಗ ಕೃಷಿ, ಹಸಿರು ಅದು ಕೂಡ ಮುಖ್ಯ. ಎರಡನ್ನೂ ಕೂಡ ಸಮತೋಲಿತವಾಗಿ ತೆಗೆದುಕೊಂಡು ಹೋಗಬೇಕು ಇರುವಂಥ ವಿಚಾರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮಗೆ ಅನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.